5 ಹಳ್ಳಿಗಳಲ್ಲ, ಒಂದು ಸಣ್ಣ ಸೂಜಿಯ ಮನೆಯಷ್ಟು ಜಾಗವನ್ನು ನಾನು ಕೊಡಲ್ಲ ಅಂತ ದುರ್ಯೋಧನ ಹೇಳಾಯಿತು. ಶಾಂತಿಯ ಸಂಧಾನಗಳೆಲ್ಲ ಮುಗ್ದೋದ್ವು. ಇವನ್ ಶಾಂತಿ ದೂತನಾಗಿ ಬಂದ ಶ್ರೀಕೃಷ್ಣ ಪರಮಾತ್ಮನನ್ನೇ ಬಂದಿಯನ್ನಾಗಿಸೋ ಪ್ರಯತ್ನ ಕೂಡ ನಡೆದಿತ್ತು. ಎಲ್ಲ ಆದ್ಮೇಲೆ ಉಳಿದಿರೋದೊಂದೇ, ದಂಡಂ ದಶಗುಣಂ. ಅಧರ್ಮವನ್ನೆಲ್ಲ ತೆಗೆದುಹಾಕಿ ಧರ್ಮವನ್ನ ಪುನರುತ್ಥಾನ ಮಾಡ್ಲಿಕ್ಕಾಗಿ ಯುದ್ಧನೇ ಬೇಕಾಯಿತು. ಸ್ವಾಭಾವಿಕವಾಗಿ ಪಾಂಡವರು ಧರ್ಮದ ಕಡೆ, ಕೌರವರು ಅಧರ್ಮದ ಕಡೆ. ಸೊ ಒಂದು ಯುದ್ಧ ಭೂಮಿ ರಣಾಂಗವನ್ನ ಡಿಸೈಡ್ ಮಾಡ್ತಾರೆ, ಅದು ಕುರುಕ್ಷೇತ್ರ. ಈಗಿನ ಹರಿಯಾಣ ರಾಜ್ಯದಲ್ಲಿದೆ. ದೆಹಲಿಯಿಂದ 160 ಕಿಲೋಮೀಟರ್ ಆಗುತ್ತೆ. ಆ ಕುರುಕ್ಷೇತ್ರಕ್ಕೆ ಕೌರವರು ಮತ್ತೆ ಪಾಂಡವರು ಇಬ್ರು ಕೂಡ ಬಂದು ಯುದ್ಧದ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಇದು ಭಗವದ್ಗೀತೆಯ ಸ್ಟಾರ್ಟಿಂಗ್ ಪಾಯಿಂಟ್. ಮೊದಲನೇ ಶ್ಲೋಕ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಆದ್ರೆ ಮೊದಲನೇ ಶ್ಲೋಕನ ಅರ್ಜುನನೂ ಹೇಳಿಲ್ಲ ಅಥವಾ ಕೃಷ್ಣನೂ ಹೇಳಿಲ್ಲ. ಬದಲಾಗಿ ಕೌರವರ ತಂದೆ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾ ಇರೋದು. ಸಂಜಯ ಯಾರು ಅಂದ್ರೆ ವೇದ, ಪುರಾಣ, ಇತಿಹಾಸ, ಮಹಾಭಾರತ ಇವುಗಳನ್ನೆಲ್ಲ ರಚಿಸಿರೋ ವೇದವ್ಯಾಸರ ಶಿಷ್ಯ. ಸಂಜಯನನ್ನ ಒಂದು ರಿಯಲ್ ಟೈಮ್ ಲೈವ್ ಟೆಲಿವಿಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲರೂ ಯುದ್ಧ ಭೂಮಿನಲ್ಲಿದ್ದರೆ ಕುರುಡನಾದ ಧೃತರಾಷ್ಟ್ರ ಮತ್ತೆ ಸಂಜಯ ಅರಮನೆಯಲ್ಲಿ ಇರ್ತಾರೆ. ಸಂಜಯನನ್ನ ನಾವು ಧೃತರಾಷ್ಟ್ರನ ಪರ್ಸನಲ್ ಸೆಕ್ರೆಟರಿ ಅಂತ ತಿಳ್ಕೊಬಹುದು. ಆ ಸಮಯದಲ್ಲಿ ಧೃತರಾಷ್ಟ್ರ ಸಂಜಯನೇ ಕೇಳ್ತಾನೆ ಅದೇ ಭಗವದ್ಗೀತೆಯ ಮೊದಲನೇ ಶ್ಲೋಕ. ಧೃತರಾಷ್ಟ್ರ ಸಂಜಯನೇ ಕೇಳ್ತಾನೆ, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಹ ಪಾಂಡವಶ್ಚೈವ ಕಿಂ ಅಕುರ್ವತ ಸಂಜಯ ಅಂತ. ಹಾಗಂದ್ರೆ, ಹೇ ಸಂಜಯ, ನನ್ನ ಮಕ್ಕಳು ಅಂದ್ರೆ ಕೌರವರು ಮತ್ತೆ ಪಾಂಡವನ ಮಕ್ಕಳು ಇಬ್ರು ಕೂಡ ಧರ್ಮಕ್ಷೇತ್ರವಾಗಿರೋ ಕುರುಕ್ಷೇತ್ರದಲ್ಲಿ ಸೇರಿದ ನಂತರ ಏನ್ ಮಾಡಿದ್ರು? ಇದು ಹೇಗಾಯ್ತಪ್ಪ ಅಂತಂದ್ರೆ, ಪಾಕಿಸ್ತಾನದ ಕ್ರಿಕೆಟರ್ಸ್ ಮತ್ತೆ ಭಾರತದ ಕ್ರಿಕೆಟರ್ಸ್ ಒಂದು ಕ್ರೀಡಾಂಗಣದಲ್ಲಿ ಸೇರಿದ್ದಾರೆ. ಆಮೇಲೆ ಏನಾಯ್ತು ಅಂತ, ಅರೆ ಇನ್ನೇನಾಗುತ್ತೆ, ಕ್ರಿಕೆಟ್ ಆಡ್ತಾರೆ. ಅದೇ ರೀತಿನಲ್ಲಿ ಇಲ್ಲೇನಾಗುತ್ತೆ, ಯುದ್ಧ ಮಾಡ್ತಾರೆ. ಬಟ್ ಇದು ಅಷ್ಟು ಸಿಂಪಲ್ ಇಲ್ಲ. ಧೃತರಾಷ್ಟ್ರನ ಕ್ವಶನ್ ತುಂಬಾ ಡೀಪ್ ಆಗಿದೆ, ತುಂಬಾ ಒಳ ಅರ್ಥ ಇದೆ. ಧೃತರಾಷ್ಟ್ರ ಸಂಜಯನಿಗೆ ಯಾಕೆ ಈ ಥರ ಕ್ವಶನ್ ಕೇಳ್ತಿದ್ದಾನೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹರೇ ಕೃಷ್ಣ.